ಏನು ಹಳ್ಳಿಯಿಂದ ಬಂದವನಲ್ವ ಸ್ವಲ್ಪ ಅದರಿಂದ ಐ ಥಿಂಕ್ ಸೊ. ಇದು ಬಿಟ್ಬಿಟ್ಟು ಒಂದು ಹೀರೋಗೆ ಮಚ್ಚು ಇನ್ನೊಂದಿಗೆ ಕೊಚ್ಚು ಅಂತ ಹಿಡಿದ್ರೆ ನಾವು ಏನಾಗಬೇಕಿದ್ದಾರೆ ಒಳ್ಳೊಳ್ಳೆ ಹೆಸರು ಹಿಡಿತಾ ಇದ್ದಾರೆ. ತಲೆ ಕೆಡಿಸ್ಬೇಡಿ ಸುಮ್ಮನೆ. ಇಮ್ಯಾಜಿನ್ ಮಚ್ ಬಂದ, ಚೂರಿ ಸಿಕ್ತ, ಅಲ್ಲಿ ಗ್ರೇಡ್ ಬಂದರು, ಇವ್ರ ಮಧ್ಯದಲ್ಲಿ ಒಂದು ಪ್ರೇಮ ಪ್ರಸಂಗ, ಯಾಕಪ್ಪ ಇವರ ಪ್ರೀತಿಯಲ್ಲಿ ಮಳೆ ಹುಟ್ಟಿತು. ಕಾಲಭೈರವ ಅಂತ ಹೇಳೋದು ಕಥಾನಾಯಕನಿಗೆ ಒಬ್ಬ ಮಾರ್ಗದರ್ಶಕ. ಸರಿ ಸರ್, ನಿಮ್ಗೆ ಕಥಾನಾಯಕನಿಗೆ ಮಾರ್ಗದರ್ಶಕ ಬಂದ ತಕ್ಷಣ ಕಥೆ ಆಗುತ್ತಾ ಅಂತ ಎಲ್ಲದು ಅಟ್ಟು ಹಿಟ್ಟ ಇಡೀ ಚಿತ್ರಕ್ಕೆ ಮಾರ್ಗದರ್ಶನ ಕೊಡೋದು ನಿರ್ದೇಶಕರು. ಅಲ್ಲ ಸರ್, ಕೇಳಿದ್ದೆ ನಾನು ಹೇಳಿದೆ ಸರ್. ಕೇಳಿ ಪಾತ್ರಕ್ಕೆ ಮಾರ್ಗದರ್ಶಕನಾಗಿ ಕಾಲಭೈರವ ಬರ್ತಾರ, ಜೊತೆಗೆ ಪಾತ್ರದ ದಿಕ್ಕೇನಾದ್ರೂ ಬದಲಾಗುತ್ತಾ? ಅದೇ ಉತ್ತರ ಕೊಡಕ್ಕೆ ಬಿಡ್ತಾ ಇದ್ದೆ ನೀವು. ನಿಮ್ಮ ಪ್ರಶ್ನೆ ನಾನು 5 ನಿಮಿಷದಿಂದ ಅರ್ಥ ಆಯ್ತು. ಚಿತ್ರಕ್ಕೆ ಮಾರ್ಗದರ್ಶನ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನ ಮಾಡ್ಕೊಂಡವ್ರು. ಕಥೆ ಬರ್ದವ್ರು ಅವರು, ಪೋಣಿಸ್ಬೇಕಾದ್ರೆ ಅವರು. ನಾವು ಈ ಬುಟ್ಟಿ ಒಳಗಡೆ ಇರುವಂಥ ಹೂವುಗಳು ಇರ್ತಾವೆ, ಪ್ರತಿ ಕಲಾವಿದರು, ತಂತ್ರಜ್ಞರು, ಬೇರೆ ಎಲ್ಲರೂ ನಾವು ಬುಟ್ಟಿ ಒಳಗಿರೋದು ಚಿಕ್ಕ ಚಿಕ್ಕ ಹೂವು ಅಂದರೆ ಅದನ್ನು ಪೋಣಿಸಿ ಹಾರ ಮಾಡೋರೇ ನಿರ್ದೇಶಕರು. ಅದು ದೇವರ ಕುತ್ತಿಗೆಗೆ ಹಾಕ್ತಾರೋ, ಸನ್ಮಾನ ಮಾಡೋಕ್ಕಾಗ್ತಾರೋ, ದಟ್ಸ್ ನಾಟ್ ದ ಪಾಯಿಂಟ್. ಹೀ ಈಸ್ ದ ಪರ್ಸನ್ ಹೂ ಇಸ್ ಅವರ್ ಮಾರ್ಗದರ್ಶಕ. ಓಕೆ, ಸೊ ಅವ್ರು ಏನು ನಡೀತಲ್ಲ ಅದನ್ನು ನಾವು ಮಾಡಿದ್ದೀವಿ. ಪೋಣಿಸಿ ಕಥೆಯಾಗಿ ನಿಮ್ಮದು ಹೇಳೋದು ಅವ್ರ ಜವಾಬ್ದಾರಿ. ದಟ್ಸ್ ಆ್ಯಂಡ್ ಮಾಡಿರೋ 3 ದಿನಕ್ಕೆ ಎಷ್ಟು ಪ್ರಶ್ನೆ ಕೇಳಿ ನಾನು ಅವ್ರಿಗೆ. ಆಮೇಲೆ ಯಾವತ್ತ ನಾನು ಇವಾಗ ಡಾರ್ಲಿಂಗ್ ಅಂತಿದ್ದಾರೆ, ಅವ್ರು ತಿರುಗಿಬಿಟ್ಟತ್ತ ಅವರೇ ಕೇಳಲ್ಲ, ನೀವೇನು ಡಾರ್ಲಿಂಗ್ ಸುಮ್ಮನೆ ಬಂದೋಗಿ ಏನ್ಬಿಟ್ಟ. ಇವಾಗ ಗೌರವದಿಂದ ಮಾತಾಡ್ತಾರೆ, ಕರೆದ್ರು, ಥ್ಯಾಂಕ್ಸ್, ಬಂದರು, ನೆಕ್ಸ್ಟು ಭಾಳ ಬರೋದು. ಎಷ್ಟು ಕೇಳ್ತಾರೆ ಅವ್ರು ಕರೆದಿರೋ 3 ದಿನಕ್ಕೆ. ಚೆನ್ನಾಗಿದೆ ನಾವು ರೈಟ್. ಐ ಡೋಂಟ್ ನೋ ಮಚ್. ಕತೆ ಅವ್ರಿಗೆ ಗೊತ್ತು, ನನಗೆ ಈ 3 ದಿನ ಏನು ನಡೀತು ಅಷ್ಟೇ ಗೊತ್ತಲ್ಲ, ಬೇರೆ ಏನು ಗೊತ್ತಿಲ್ಲ. ಐ ಡೋಂಟ್ ನೋ ಮಚ್. ದಟ್ಸ್ ನಾಟ್ ಮೈ ಕನ್ಸರ್ನ್. ದೇ ವಾಂಟೆಡ್ ಮೀ ಆಮ್ ದೇರ್. ಕರೆಕ್ಟ್. ಅಡುಗೆಕ್ಕಾಗಲಿ ಊಟಕ್ಕೆ ಕರೆದಾಗ ಊಟ ಮಾಡಬೇಕು, ಪ್ರೀತಿಯಿಂದ ಬಡಿಸಿರೋದನ್ನ ತೊಗೊಂಡೋಗಿ ಏನೇನು ಹಾಕಿದ್ರಿ, ಯಾರ್ಯಾರು ಅಡುಗೆ ಮಾಡಿದ್ರಿ, ಎಷ್ಟು ಹಾಕಿದ್ರಿ, ಮೆಣಸಿನ್ಕಾಯಿ ಎಷ್ಟು ಯಾಕೆ ಹೇಳಿ, ಅದವ್ರ ಜವಾಬ್ದಾರಿ. ಅವ್ರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆ್ಯಂಡ್ ಇವರೆಲ್ಲರೂ ಅಂತಂಥ ಹೆಸರುಗಳು ಚಿತ್ರರಂಗದ, ಇವರೆಲ್ಲ ಸೇರಿದ್ಮೇಲೆ ಒಂದು ಒಳ್ಳೆ ಜವಾಬ್ದಾರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ. ಅದಕ್ಕೆ ಖುಷಿಯಾಗಿ ಪ್ರೀತಿಯಿಂದ ಹೋಗ್ಬಿಟ್ಟು ಬರೋಣ ಅಲ್ವಾ. ನೀವು ಪ್ರಶ್ನೆ ಕೇಳ್ತೀರ, ಉತ್ತರನೇ ಕೇಳಿಸ್ಕೊಳ್ಳಲ್ಲ, ಇವ್ರು ಡಿಸ್ಟರ್ಬ್ ಮಾಡ್ತಾರೆ.